ನೆಕ್ಸ್ಟ್ ಇಸ್ ಸಿಂಗ್ಯುಲರ್. ಸಿಂಗ್ಯುಲರ್ ಅಂದ್ರೆ ಏಕವಚನ. ಸಿಂಗ್ಯುಲರ್ ಒಂದು ಐಟಮ್ ಅಥವಾ ಒಂದು ವ್ಯಕ್ತಿಯನ್ನು ಸೂಚಿಸುತ್ತದೆ. ಅರ್ಥ ಆಯ್ತಾ? ಒಂದು ಐಟಮ್ ಅಥವಾ ಒಂದು ಪರ್ಸನ್ ಅನ್ನು ಅದು ಸೂಚಿಸುತ್ತದೆ. ನಾಮಪದವು ಅದರ ಏಕವಚನ ರೂಪದಲ್ಲಿದ್ದಾಗ. ಅರ್ಥ ಆಯ್ತಾ? ಸೊ ಏಕವಚನವು ಒಂದು ಐಟಮ್ ಅಥವಾ ಒಂದು ವ್ಯಕ್ತಿಯನ್ನು ಸೂಚಿಸುತ್ತದೆ. ಈಗ ಉದಾಹರಣೆಗೆ ಕ್ಯಾಟ್ ಅಂತ ಹೇಳ್ತೀವಿ. ಕ್ಯಾಟ್ ಅಂದ್ರೆ ಬೆಕ್ಕು. ಕ್ಯಾಟ್ ಇಟ್ ರೆಫರ್ಸ್ ಟು ಒನ್ ಕ್ಯಾಟ್, ಒಂದು ಬೆಕ್ಕನ್ನು ಸೂಚಿಸುತ್ತದೆ. ಅದಕ್ಕೆ ಏಕವಚನ ರೂಪ ಅಂತ ಹೇಳ್ತೀವಿ. ಬುಕ್ ಅಂತ ಹೇಳ್ತೀವಿ. ಬುಕ್ ಅಂದ್ರೆ ಪುಸ್ತಕ. ಇಟ್ ರೆಫರ್ಸ್ ಟು ಒನ್ ಬುಕ್, ಒಂದು ಪುಸ್ತಕವನ್ನು ಅದು ಸೂಚಿಸುತ್ತದೆ. ಅರ್ಥ ಆಯ್ತಾ? ಡಾಗ್ ಅಂತ ಹೇಳ್ತೀವಿ. ಡಾಗ್ ಅಂದ್ರೆ ನಾಯಿ. ಇಟ್ ರೆಫರ್ಸ್ ಟು ಒನ್ ಡಾಗ್, ಒಂದು ನಾಯಿಯನ್ನು ಅದು ಸೂಚಿಸುತ್ತದೆ. ಅರ್ಥ ಆಯ್ತಾ? ಸೊ ಏಕವಚನ ಅಂದ್ರೆ ಸಿಂಗ್ಯುಲರ್. ಏಕವಚನವು ಒಂದು ಐಟಮ್ ಅಥವಾ ಒಂದು ವ್ಯಕ್ತಿಯನ್ನು ಸೂಚಿಸುತ್ತದೆ. ಸಿಂಗಲ್ ಏನಿದ್ರೆ ಅದಕ್ಕೆ ನಾವು ಏಕವಚನ ಸಿಂಗ್ಯುಲರ್ ಅಂತ ಹೇಳ್ತೀವಿ.